ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವೆ ನಡೀತಾರಂಥ ಸೆಕೆಂಡ್ ODIಗೆ ವಿರಾಟ್ ಕೊಹ್ಲಿ ಫಿಟ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಆಡ್ತಾ ಇದ್ದಾರೆ ಫ್ರೆಂಡ್. ಇದು ಟೋಟಲ್ ಆಗಿ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಎಲ್ಲರಿಗೂ ಕೂಡ ಖುಷಿ ಆಗ್ತಾ ಇದೆ ಫ್ರೆಂಡ್. ಅದು ನನಗೂ ಕೂಡ ಖುಷಿ ಆಗ್ತಾ ಇದೆ. ಯಾಕಂದರೆ ಫಸ್ಟ್ ODIಯಲ್ಲಿ ಅವರು ಇಂಜುರಿಯಿಂದ ಹೊರಗಿದ್ದರು. ಆದರೆ ಆ ಒಂದು ಫಸ್ಟ್ ಮ್ಯಾಚ್ ಇದೆಯಲ್ಲ, ಅದು ನೋಡೋಕ್ಕೆ ತುಂಬಾ ಬೋರ್ ಆಗ್ತಿತ್ತು ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಆ ಮ್ಯಾಚಿನಲ್ಲಿ ನನಗೆ ಹೇಳ್ಬೇಕಂದ್ರೆ ನಾನು ಕಾಯ್ತಿದ್ದೆ ಫ್ರೆಂಡ್. ಈ ಒಂದು ODIಗೆ ಪಂದ್ಯಕ್ಕೆ ನಾನು ಸುಮಾರು 20 ದಿನದ ಕೂಡ ಕಾಯ್ತಿದ್ದೆ. ಯಾಕಂದರೆ ವಿರಾಟ್ ಕೊಹ್ಲಿ ಆಟ ನೋಡಬೇಕನ್ನೋ ಉದ್ದೇಶಕ್ಕೆ ನಾನು ಕಾಯ್ತಿದ್ದೆ. ಆದರೆ ಫಸ್ಟ್ ODIನಲ್ಲಿ ವಿರಾಟ್ ಕೊಹ್ಲಿಗೆ ಇಂಜುರಿ ಆಗಿದ್ದ ವಿಷಯ ತಿಳಿದ ತಕ್ಷಣ ನನಗೆ ತುಂಬಾ ಬೇಜಾರಿತ್ತು ಫ್ರೆಂಡ್. ಇವರು ಪ್ಲೇಯಿಂಗ್ 11ನಲ್ಲಿ ಇರಲಿಲ್ಲ. ಹಾಗಾಗಿ ಈ ಒಂದು ಮ್ಯಾಚನ್ನು ನನಗೆ ತುಂಬಾ ಬೋರ್ ಅನಿಸ್ತು. ಆದರೆ ಸೆಕೆಂಡ್ ODI ಮ್ಯಾಚ್ಗೆ ನಮ್ಮ ಕಿಂಗ್ ಕೊಹ್ಲಿ ಬರ್ತಾ ಇದ್ದಾರೆ. ಈ ಒಂದು ಕಿಂಗ್ ಕೊಹ್ಲಿಗೋಸ್ಕರ ನಾನು ಭಾನುವಾರ ನಡೆಯುವ ಕಾಣುತ್ತೆ ಮ್ಯಾಚು. ಟೋಟಲ್ ಆಗಿ ಫಿಟ್ ಆಗಿದ್ದಾರೆ. ಇದು ಎಲ್ಲರಿಗೂ ಕೂಡ ಕೊಹ್ಲಿ ಫ್ಯಾನ್ಸ್ ಯಾರೆಲ್ಲಿದ್ದಾರೋ ಇದು ಎಲ್ಲರಿಗೂ ಕೂಡ ಗುಡ್ ನ್ಯೂಸ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ನೀವು ಸೆಕೆಂಡ್ ODIನ ವಿರಾಟ್ ಕೊಹ್ಲಿ ಆಡೋದು ಕಣ್ತುಂಬ್ಕೋಬೋದು. ಟೋಟಲ್ ಆಗಿ ಬರೀ ಒಂದು ಮ್ಯಾಚ್ ಇಲ್ಲ ಅಂದಿದ್ದಕ್ಕೆ ತುಂಬಾ ಬೇಜಾರಾಯಿತು ಫ್ರೆಂಡ್. ಟೋಟಲ್ ಆಗಿ ಸ್ವಲ್ಪ ಇಂಜುರಿ ಆಗಿತ್ತು, ರಿಕವರ್ ಆಗಿದೆ ಅಂತ ಗುಡ್ ನ್ಯೂಸ್ ಬಂದಿದೆ. ಈ ಒಂದು ಗುಡ್ ನ್ಯೂಸ್ ಎಲ್ಲರಿಗೂ ಕೂಡ ವಿರಾಟ್ ಕೊಹ್ಲಿಗೆ ಬಂಪರ್ ಲಾಟ್ರಿ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಫಸ್ಟ್ ODIಗೆ ಇದ್ದಿಲ್ಲ, ಸೆಕೆಂಡ್ ODIಗೆ ಆಡ್ತಾ ಇದ್ದಾರೆ, ಸೆಕೆಂಡ್ ಥರ್ಡು ಕೂಡ ಆಡ್ತಾ ಇದ್ದಾರೆ. ಇದಾದಮೇಲೆ ಚಾಂಪಿಯನ್ ಟ್ರೋಫಿ ಇದೆ. ಹಾಗೆ ಈ ಒಂದು ಫಸ್ಟ್ ಮ್ಯಾಚ್ ಆಡ್ಬೋದಿತ್ತಂತ, ಆದರೆ ಆಡಲಿಲ್ಲ. ಯಾಕಂದರೆ ಇಂಜುರಿ ಸ್ವಲ್ಪ ಆಗಿರೂ ಕೂಡ ಆಡ್ಬೋದಿತ್ತಂತ, ಆದರೆ ಆಡಲಿಲ್ಲ. ಯಾಕಪ್ಪ ಅಂದರೆ ಮುಂದಿನ ಚಾಂಪಿಯನ್ ಟ್ರೋಫಿಗೆ ಫಿಟ್ ಆಗೋ ಉದ್ದೇಶಕ್ಕೆ ಫಸ್ಟ್ ಮ್ಯಾಚ್ ಆಡಲಿಲ್ಲ. ಯಾಕಪ್ಪ ಅಂದರೆ ಸ್ವಲ್ಪ ಹೋಗಿ ದೊಡ್ಡದಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರು ಆಡಲಿಲ್ಲ ಫ್ರೆಂಡ್. ಟೋಟಲ್ ಆಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೆಕೆಂಡ್ ODIಗೆ. ಹಾಗೆ ನನಗೆ ಕೊಹ್ಲಿ ಇದ್ದರೆ ಮ್ಯಾಚ್ ನೋಡ್ತೀನಿ, ಕೊಹ್ಲಿ ಇಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಮ್ಯಾಚ್ ನೋಡೋಕ್ಕೆ. ಯಾಕಂದರೆ ಅವ್ರು ಫೀಲ್ಡಿಂಗ್ ಮಾಡೋ ಟೈಮ್ನಲ್ಲಿ ಹಾಗೂ ಬ್ಯಾಟಿಂಗ್ ಮಾಡೋ ಟೈಮ್ನಲ್ಲಿ ಒಟ್ಟು ಗ್ರೌಂಡ್ನಲ್ಲಿ ಇದ್ದರೆ ಆ ಮಜಾನೇ ಬೇರೆ ಫ್ರೆಂಡ್. ಕೊಹ್ಲಿ ಫ್ರೆಂಡ್ ನಿಮಗೆ ಅನಿಸ್ತಂತ ಅಂದರೆ ಕೊಹ್ಲಿ ಸೆಕೆಂಡ್ ODI ಆಡ್ತಾ ಇದ್ದಾರೆ. ಹಾಗೆ ನಿಮ್ಗೆ ಏನು ಅನಿಸ್ತಾ ಕಮೆಂಟ್ ಮಾಡೋಕೆ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಗೆ ಶೇರ್ ಮಾಡಿ. ಇಂಥ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇಂಥ ವಿಡಿಯೋ ಟೇಕ್ ಕೇರ್, ಬಾಯ್.